ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಃ ಕುಮಾರಸ್ವಾಮಿ ಅವರೇ ಅಖಾಡಕ್ಕಿಳಿತಾರ ಅನ್ನುವಂತಹ ಪ್ರಶ್ನೆ ಈಗ ಸೃಷ್ಟಿಯಾಗ್ತಾ ಇದೆ. ಈ ಬಗ್ಗೆ ಸ್ವತಃ ಕುಮಾರಸ್ವಾಮಿ ಅವರೇ ಸುಳಿವು ಕೊಟ್ರ ಅನ್ನುವಂತಹ ಪ್ರಶ್ನೆ ಕೂಡ ಅಟ್ ದ ಸೇಮ್ ಟೈಮ್ ಇಲ್ಲಿ ಸೃಷ್ಟಿಯಾಗ್ತಾ ಇರೋದು. ಮಂಡ್ಯ ಅಖಾಡದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಹುಡುಕುವ ಸಂದರ್ಭದಲ್ಲಿಯೇ ಕುಮಾರಸ್ವಾಮಿ ಅವರು ನಾನೇ ಸ್ಪರ್ಧಿ ಆಗಬಹುದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ, ಚುನಾವಣೆಗೆ ನಿಲ್ಲಬೇಕು ನೀವೇ ಅಂತ ಹೇಳಿ. ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಏನಾಗುತ್ತೋ ನೋಡೋಣ ಅಂತ ಹೇಳುವ ಮೂಲಕ ತಾವು ಕೂಡ ಸ್ಪರ್ಧೆ ಮಾಡುವ ರೇಸ್ನಲ್ಲಿ ಇದ್ದೀನಿ ಅನ್ನುವಂತಹ ಸುಳಿವನ್ನ ಕುಮಾರಸ್ವಾಮಿ ಅವರು ಬಿಟ್ಕೊಟ್ರ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಅವ್ರು ಹೇಳ್ತಾ ಇರೋದು ನಿಖಿಲ್ ಸ್ಪರ್ಧೆ ಮಾಡೋದಿಲ್ಲ ಅಂತ ಈಗಾಗಲೇ ಹೇಳಿದಾನೆ, ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾನೆ. ಕಾರ್ಯಕರ್ತರು ನೀವೇ ನಿಲ್ಲಿ ಅಣ್ಣ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನೋಡೋಣ ಲೋಕಸಭೆ ಚುನಾವಣೆ ಸಮಯದಲ್ಲಿ ಏನಾಗುತ್ತೋ ಅಂತ ಹೇಳುವುದರ ಮೂಲಕ ಕುಮಾರಸ್ವಾಮಿ ಅವರ ಕ್ಯಾಂಡಿಡೇಟ್ ಆಗಬಹುದಾ ಅನ್ನುವಂತಹ ಕುತೂಹಲ ಈಗ ಹೆಚ್ಚಾಗಿದೆ. ನಿಖಿಲ್ ಎಷ್ಟೆಲ್ಲ ಹೇಳಬೇಕು, ಎಷ್ಟೆಲ್ಲ ಹೇಳಿದ್ದಾನೆ. ಏನು ಈಗ ನೆನ್ನೆನೂ ಸಹ ನಾವೊಂದು ಸಭೆ ಮಾಡಿದ್ದೇವೆ. ರಾತ್ರಿ 1:30 ಗಂಟೆವರೆಗೂ ಸುದೀರ್ಘವಾಗಿ ಮಂಡ್ಯ ಜಿಲ್ಲೆಯ ನಮ್ಮ ಮಾಜಿ ಶಾಸಕರುಗಳು, ಹಾಲಿ ಶಾಸಕರೇನಿದ್ದಾರೊಬ್ಬರು ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ. ಹಲವಾರು ವಿಷಯಗಳು ಚರ್ಚೆ ಮಾಡಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ದೃಷ್ಟಿಯಿಂದ ಏನಾಗಬೇಕು ಅಂತಕ್ಕಂಥದ್ದು ಅವರೆಲ್ಲರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದೆಲ್ಲವನ್ನು ಕ್ರೋಢೀಕರಿಸಿದ್ದೇನೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆಯಲ್ಲ, ಏನೋ JDS ಕೈಯೇ ತಪ್ಪೋಯ್ತು ಅಂತಲೂ ಕೆಲವರು ಮಾತನಾಡ್ತಾರೆ. ಸೀಟ್ ಹೊಂದಾಣಿಕೆ ಆಗಬೇಕಲ್ಲ, ಅದು ಅವ್ರಿಗೆ ಸೇರಿದೆ. ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಿ, ದೊಡ್ಡವರಿದ್ದಾರೆ, ದೊಡ್ಡವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ, ಅವರು ದೊಡ್ಡವರಿದ್ದಾರೆ. ನಾವು ನಮ್ಮ ಪಕ್ಷ ಸಣ್ಣ ಪಕ್ಷ ಇದೆ. ಈ ಸಣ್ಣ ಪಕ್ಷದಿಂದ ಏನು ಕೆಲಸ ಮಾಡಬೇಕು ಮಾಡಿ ಬಯಸ್ತಾರೆ, ಕಾರ್ಯಕರ್ತರು ಬಯಸ್ತಾರೆ ಕುಮಾರಸ್ವಾಮಿ ನಿಲ್ಲಬೇಕು ಅಂತೇಳಿ. ಎಷ್ಟು ಕಡೆ ನಿಲ್ಲಕ್ಕಾಗುತ್ತೆ ನಾನು? ಅದರಿಂದ ನೋಡೋಣ ಸಮಯದಲ್ಲಿ. ಪಕ್ಷಕ್ಕೆ ಇವತ್ತು ನಮಗೆ 28 ಸ್ಥಾನ ಗೆಲ್ಲಬೇಕು, ಅದು ನನ್ನ ಗುರಿ ಇರ್ತಕ್ಕಂಥದ್ದು. ಆ 28 ಸ್ಥಾನ ಗೆಲ್ತಕ್ಕಂಥವ್ರ ಕಡೆ ನನ್ನ ಗಮನ ಇದೆಯೇ ಹೊರತು ನಾನು ವೈಯಕ್ತಿಕವಾದಂಥ ಸ್ಥಾನಮಾನಗಳ ಬಗ್ಗೆ ನಾನು ಚಿಂತನೆ ನೋಡಿ. ಇಷ್ಟೇ ಅಲ್ಲ, ಮತ್ತೊಂದು ಕಡೆ HD ಕುಮಾರಸ್ವಾಮಿ ಅವರು DK ಬ್ರದರ್ಸ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ಸೆಟಲ್ಮೆಂಟ್ ಅನ್ನುವ ಪದ ಈಗ ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇದೆ. ಸೆಟಲ್ಮೆಂಟ್ ಮಾಡ್ಕೊಳ್ಳೋರು ಯಾರು ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಇದರ ಜೊತೆಗೆ ಕೊಡಬೇಕು ಅನ್ನುವ ಪ್ರಶ್ನೆಯನ್ನ ಕೂಡ ಮತ್ತೊಂದು ಕಡೆ HD ಕುಮಾರಸ್ವಾಮಿ ಮಾಡಿದ್ದಾರೆ. ಹಣ ಧಮಕಿಯಲ್ಲಿ DK ಶಿವಕುಮಾರ್ಗೆ ಪೈಪೋಟಿ ಕೊಡೋಕ್ಕೆ ಆಗತ್ತಾ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಕನವರಿಕೆಯಲ್ಲಿ ಸರ್ಕಾರದ ಖಜಾನೆ ಖಾಲಿ ಆಗಿದೆ ಅಂತೇಳಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಧಮಕಿ ಹಾಗೆ ಹಣದ ವಿಚಾರದಲ್ಲಿ DKC ಹಾಗೆ ಅವರ ಸಹೋದರರಿಗೆ ಯಾವುದೇ ಕಾರಣಕ್ಕೂ ಕೌಂಟರ್ ಕೊಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ಮಾತು. ಗಿಫ್ಟ್ ಕೊಟ್ಟು ಮತಗಳನ್ನ ಪಡಿಬೇಕು ಅನ್ನೋ ಹಾಗಿದ್ರೆ ಒಳ್ಳೆ ಕೆಲಸ ಮಾಡೇ ಇಲ್ವಾ ಅನ್ನೋದು ಕುಮಾರಸ್ವಾಮಿ ಅವರ ನೇರ ಸವಾಲು. ಚರ್ಚೆ ಮಾಡಿ ಅವ್ರ ಬದುಕೇನಿತ್ತು ಹಿಂದೆ ಬಂದ್ರಲ್ಲ, ದೊಡ್ಡಹಳ್ಳಿಲಿ ಕೂಡಳ್ಳಿ ಹಳ್ಳಿಲಿ, ಅದನ್ನು ಮತ್ತೆ ಜ್ಞಾಪಕ ಯಾಕೆ ಮಾಡ್ಕೊತೀರಿ? ಇವತ್ತು ಚೆನ್ನಾಗಿ ಬೆಳೆಸಿದ್ದ ಜನ ಲೂಟಿ ಹೊಡೆದು ಬೆಳೆದಿದ್ದೀರಿ. ಅವತ್ತಿನ ದಿನಗಳು ಯಾಕೆ ಅನ್ಕೊತೀರಿ? ರೀಲ್ ಬಗ್ಗೆ ಯಾವ ರೀಲ್ ತೋರಿಸ್ತಾ ಇದ್ರಿ ಅಂತ ಗೊತ್ತಿಲ್ವ ಜನಕ್ಕೆ? ಅಲ್ಲಿ ಯಾವ ರೀಲ್ ತೋರಿಸ್ತಾ ಇದ್ರು ಅಂತೇಳಿ ಆ ರೀಲ್ ನಾನು ತೋರಿಸ್ಕೊಂಡು ಬಂದಿಲ್ಲ. ನಾನು ಬಂದಿರೋದು ಜನಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ರೀಲ್ ಬಿಟ್ಕೊಂಡು ಬಂದಿದ್ದೀನಿ. ಅವ್ರಿಗೆ ಏನು ಬಿಟ್ಟಿದ್ದಾರೆ? ನಾನು ನನ್ನ ವೃತ್ತಿ ಈ ಎಜುಕೇಷನ್ ನಾನು ಮಾಡ್ತಾ ಇದ್ದಾಗಲೇ ಬೆಂಗಳೂರು ನಗರದಲ್ಲಿ ನಾನು 3 ವೆಹಿಕಲ್ ಇಟ್ಕೊಂಡಿದ್ದೆ, ಲಾರಿಗಳನ್ನ ಕೊಟ್ಟು. ಬೆಂಗಳೂರು ನಗರದ ಕಸ ವಿಲೇವಾರಿಯ ಒಂದು ಟೆಂಡರ್ನ 2-3 ವಾರ್ಡ್ನಲ್ಲಿ ತೆಗೆದುಕೊಂಡಿದ್ದೆ. ಗೌರವಯುತವಾಗಿ ಬದುಕಿದ್ದೇನೆ. ಇವ್ರ ಥರ ಸರ್ಕಾರದ ಭೂಮಿಗಳನ್ನ ಸುಳ್ಳು ಲೆಕ್ಕ ಕೊಟ್ಕೊಂಡು ಹಲವಾರು ಕುಟುಂಬಗಳನ್ನ ಬೀದಿಗೆ ತಂದಿಟ್ಟು ಆ ರೀತಿ ಕಲ್ಲೋಡ ಜೀವನ ಮಾಡಿಲ್ಲ. ನನ್ನ ಜೀವನವೇ ಬೇರೆ, ಅವ್ರ ಜೀವನವೇ ಬೇರೆ. ಆ ರೀಲ್ ಬಗ್ಗೆ ಚರ್ಚೆ ಮಾಡಿ ಒಂದು ಕಡೆ ಕುಮಾರಸ್ವಾಮಿ ಅವರು DK ಬ್ರದರ್ಸ್ ಅವರನ್ನ ಟಾರ್ಗೆಟ್ ಆಗಿಟ್ಕೊಂಡು ವಾಕ್ ಪ್ರಹಾರವನ್ನ ನಡೆಸಿದ್ರೆ, ಇದಕ್ಕೆ ಕೌಂಟರ್ ರಿಯಾಕ್ಷನ್ ಕೂಡ ಕಾಂಗ್ರೆಸ್ ಪಾಳ್ಯದಿಂದ, ಅದರಲ್ಲೂ ನೇರವಾಗಿ DK ಸುರೇಶ್ ಅವರಿಂದನೇ ಬಂದಿದೆ. ಅದರಲ್ಲೂ ಒಕ್ಕಲಿಗ ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿರುವ DK ಬ್ರದರ್ಸ್ ಹಾಗೆ ಕುಮಾರಸ್ವಾಮಿ ಅವರ ನಡುವೆ ರಾಜಕೀಯ ರಂಗದಲ್ಲಿ ವಾಕ್ ಸಮರ ಕಾಮನ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಕಾಂಗ್ರೆಸ್ನಿಂದ ಕರ್ನಾಟಕ ಲೂಟಿ ಅನ್ನೋ ಕುಮಾರಸ್ವಾಮಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಎಷ್ಟು ಲೂಟಿ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಕೊರೋನಾ ಟೈಮ್ನಲ್ಲಿ ರಾಗಿ ಹುರುಳಿ ಬೆಳೆದಿದ್ರಲ್ಲ ಕುಮಾರಸ್ವಾಮಿ, ಅದೇ ಹಣ ಖರ್ಚು ಮಾಡಿದ್ದಾರಾ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆನೇಕಲ್ ತಾಲೂಕು ಹೆನ್ನಾಗರದಲ್ಲಿ DK ಸುರೇಶ್.
ಅವ್ರಿಗೆ ಬೇರೆ ಇನ್ನೇನಿಲ್ಲ. ಹಾಂ, ಕುಮಾರಸ್ವಾಮಿ ಅವರು ಎಷ್ಟು ದುಡ್ಡು ಚುನಾವಣೆ ಖರ್ಚು ಮಾಡಿದ್ದಾರೆ ಏನು ಅಂತೇಳಿ ಅವರು ಕಾರ್ಯಕರ್ತರೇ ಹೇಳ್ತಾರೆ, ಅವ್ರ ಮುಖಂಡರುಗಳೇ ಹೇಳ್ತಾರೆ. ಅವ್ರು ಲೂಟಿ ಎಷ್ಟು ಮಾಡಿದ್ದಾರೆ, ಅವ್ರದ್ದು ಏನೇನಿದೆ ಅನ್ನೋದು ಎಲ್ರಿಗೂ ಇಡೀ ರಾಜ್ಯದ ಜನಕ್ಕೆ ಗೊತ್ತು. ಈಗ BJPಗೆ ಯಾಕೆ ಹೋಗಿದ್ದಾರೆ ಅನ್ನೋದನ್ನು ಕೂಡ ರಾಜ್ಯದ ಜನಕ್ಕೆ ಗೊತ್ತು. ಕರೋನಾ ಟೈಮಲ್ಲಿ ಉಳ್ಳಿ ಬೆಳೀತಾ ಇದ್ರಲ್ಲ, ರಾಗಿ ಬೆಳೀತಾ ಇದ್ರಲ್ಲ, ಅದರಲ್ಲಿ ಬಂದಿರೋ ಸಂಪಾದನೆ ದುಡ್ಡು ಅಲ್ವಾ. ಅವ್ರಿಗೆ ಬೇರೆ ಇನ್ನೇನಿಲ್ಲ. ಹಾಂ, ಕುಮಾರಸ್ವಾಮಿ ಅವರು ಎಷ್ಟು ದುಡ್ಡು ಚುನಾವಣೆ ಖರ್ಚು ಮಾಡಿದ್ದಾರೆ ಏನು ಅಂತೇಳಿ ಅವರು ಕಾರ್ಯಕರ್ತರೇ ಹೇಳ್ತಾರೆ, ಅವ್ರ ಮುಖಂಡರುಗಳೇ ಹೇಳ್ತಾರೆ. ಅವ್ರು ಲೂಟಿ ಎಷ್ಟು ಮಾಡಿದ್ದಾರೆ, ಅವ್ರದ್ದು ಏನೇನಿದೆ ಅನ್ನೋದು ಎಲ್ರಿಗೂ ಇಡೀ ರಾಜ್ಯದ ಜನಕ್ಕೆ ಗೊತ್ತು. ಈಗ BJPಗೆ ಯಾಕೆ ಹೋಗಿದ್ದಾರೆ ಅನ್ನೋದನ್ನು ಕೂಡ ರಾಜ್ಯದ ಜನಕ್ಕೆ ಗೊತ್ತು. ಕರೋನಾ ಟೈಮಲ್ಲಿ ಉಳ್ಳಿ ಬೆಳೀತಾ ಇದ್ರಲ್ಲ, ರಾಗಿ ಬೆಳೀತಾ ಇದ್ರಲ್ಲ, ಅದರಲ್ಲಿ ಬಂದಿರೋ ಸಂಪಾದನೆ ದುಡ್ಡು ಅಲ್ವಾ. ಅವ್ರಿಗೆ ಬೇರೆ ಇನ್ನೇನಿಲ್ಲ. ಹಾಂ, ಇನ್ನು ಮಂಡ್ಯ ಟಿಕೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಆಗ್ತಾ ಇರುವಂತಹ ಸಮರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಕ್ಷೇತ್ರದ ಟಿಕೆಟ್ ಯಾರಿಗೆ, BJPಗೋ JDSಗೋ ಅನ್ನುವಂತಹ ಪ್ರಶ್ನೆಗೆ ಶೋಭಾ ಕರಂದ್ಲಾಜೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇರೋದೇನಂತಂದ್ರೆ, BJP ಪಾರ್ಟಿಗೆ ಮಂಡ್ಯದ ಟಿಕೆಟ್ ಬಂದ್ರೆ ಹೈಕಮಾಂಡ್ ಅದನ್ನ ಅನೌನ್ಸ್ ಮಾಡುತ್ತೆ. ಮಂಡ್ಯ ಕ್ಷೇತ್ರವನ್ನ ಗಮನದಲ್ಲಿ ಇಟ್ಕೊಂಡು ಮಂಡ್ಯ ಕ್ಷೇತ್ರಕ್ಕೆ ಒಳ್ಳೇದು ಮಾಡೋ ನಿಟ್ಟಿನಲ್ಲಿಯೇ ನಮ್ಮ ಪಕ್ಷದ ವರಿಷ್ಠರು ನಿರ್ಧಾರವನ್ನ ಮಾಡ್ತಾರೆ. ಆ ನಂಬಿಕೆ ನಮಗಿದೆ. ಇನ್ ಕೇಸ್ ಆ ಕ್ಷೇತ್ರ BJPಗೆ ಬಂದ್ರೆ ನಮ್ಮ ಹೈಕಮಾಂಡ್ ಟಿಕೆಟ್ ಅನ್ನ ಅನೌನ್ಸ್ ಮಾಡುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇವತ್ತು ನಮ್ಮ JDS ನಮ್ಮ ಜೊತೆ ಮೈತ್ರಿ ಆಗಿದೆ. ಅದು JDSಗೆ ಹೋದರೆ JDS ಆಗುತ್ತೋ ಇಲ್ಲ ನಮಗೆ ಬಂದರೆ ಯಾರು ಅಭ್ಯರ್ಥಿಗಳಾಗಬೇಕು, ಇದೆಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನನಗೆ ವಿಶ್ವಾಸ ಇದೆ ಹೈಕಮಾಂಡ್ ಒಳ್ಳೆಯ ನಿರ್ಧಾರವನ್ನೇ ತಗೊಳ್ತಾರೆ ಮಂಡ್ಯ ದೃಷ್ಟಿಯಿಂದ. ಖಂಡಿತವಾಗಿ ಇವತ್ತು ಒಕ್ಕೂಟದ ಭಾಗ ಆಗಿ JDS ಇದೆ ನಮ್ಮ ಜೊತೆ. ಟಿಟಿ ಯಾರಿಗೆ ಹೋಗುತ್ತೆ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾರಿಗೆ ಹೋಗುತ್ತೆ ಅನ್ನೋ ಆಧಾರದಲ್ಲಿ ಟಿಕೆಟ್ ಯಾರಿಗೆ ಅಂತ ನಿರ್ಧಾರ ಆಗುತ್ತೆ. ಗೊತ್ತಿಲ್ಲ, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇವತ್ತು ನಮ್ಮ JDS ನಮ್ಮ ಜೊತೆ ಮೈತ್ರಿ ಆಗಿದೆ. ಅದು JDSಗೆ ಹೋದರೆ JDS ಆಗುತ್ತೋ ಇಲ್ಲ ನಮಗೆ ಬಂದರೆ ಯಾರು ಅಭ್ಯರ್ಥಿಗಳಾಗಬೇಕು, ಇದೆಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನನಗೆ ವಿಶ್ವಾಸ ಇದೆ ಹೈಕಮಾಂಡ್ ಒಳ್ಳೆಯ ನಿರ್ಧಾರವನ್ನೇ ತಗೊಳ್ತಾರೆ ಮಂಡ್ಯ ದೃಷ್ಟಿಯಿಂದ. ಖಂಡಿತವಾಗಿ ಇವತ್ತು ಒಕ್ಕೂಟದ ಭಾಗ ಆಗಿ JDS ಇದೆ ನಮ್ಮ ಜೊತೆ. ಟಿಟಿ ಯಾರಿಗೆ ಹೋಗುತ್ತೆ ನೋಡಿ, ಒಂದು ಕಡೆ HD ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಅಂತೇಳಿ ಮಂಡ್ಯದಲ್ಲಿ ಕೆಲ ಕಾರ್ಯಕರ್ತರು ಜನರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ಖುದ್ದು HD ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಸುಮಲತಾ ಅವರು ಹಾಲಿ ಸಂಸದೆ BJPಯಿಂದ ಟಿಕೆಟ್ ತಗೊಂಡು ಮತ್ತೊಮ್ಮೆ ನಾನೇ ಸ್ಪರ್ಧೆ ಮಾಡ್ತೀನಿ ಎನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮೂಲಕ ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿ ಮತ್ತೊಮ್ಮೆ ಹೈ ವೋಲ್ಟೇಜ್ ಆಗೋದ್ರಲ್ಲಿ ಎರಡು ಅನುಮಾನವಿಲ್ಲ. ಒಂದು ವೇಳೆ ಮೈತ್ರಿ ನಾಯಕರು ಸುಮ್ಮನೆ ಆಗ್ತಾರಾ, BJPಗೆ ಬಿಟ್ಟುಕೊಟ್ಟು ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಆದರೆ ಇಲ್ಲಿ ಯಾರಿಗೇ ಬಿಟ್ಟುಕೊಟ್ಟರು ಕೂಡ, ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಅಲ್ಲಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗಿರುವಂಥದ್ದು ಕಾರ್ಯಕರ್ತರು ಒಪ್ಕೊಳ್ತಾರಾ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಹಾಗಾಗಿ ಮಂಡ್ಯ BJPಗೋ JDSಗೋ ಅನ್ನೋ ಕುತೂಹಲ ಕೇಳಿಸ್ತಾ ಇದೆ. ನಮಗೆ ಬಂದರೆ ಹೈಕಮಾಂಡ್ ಅಭ್ಯರ್ಥಿ ಘೋಷಣೆ ಮಾಡ್ತದೆ. ಚಿಕ್ಕಮಗಳೂರಿನಲ್ಲಿ ನಿನ್ನೆ ನಡೆದಂಥ ಸಭೆಯಲ್ಲಿ ಬೆಂಬಲಿಗರು ಒತ್ತಾಯಿಸಿದ್ದಾರೆ ಅಂತೇಳಿ ನನಗೇ ಮೈತ್ರಿ ಟಿಕೆಟ್ ಸಿಗುತ್ತೆ ಎನ್ನುವ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಅವರು ಎಲ್ಲರೂ ಈಗ ಮೊದಲಕ್ಕಿಂತಲೂ ಈಗ ಹೆಚ್ಚಿನ ವಾಯ್ಸ್ ಏನಂದರೆ, ನೀವು BJPಯಿಂದ ಟಿಕೆಟ್ನ ಪಡೆದು ಅದೇ ಒಂದು ಇದರಲ್ಲಾದರೆ ನಮ್ಮೆಲ್ರಿಗೂ ಅನುಕೂಲ ಆಗುತ್ತೆ, ನಾವೂ ಸಪೋರ್ಟ್ ಮಾಡ್ತೀವಿ ಅಂದರು. ಆದರೆ ಎಲ್ಲರೂ ಹೇಳಿದಿಷ್ಟೇ, ನೀವು ನಿಮ್ಮನ್ನು ನಂಬ್ಕೊಂಡು ನಾವಿದ್ವಿ, ನೀವು ಮಂಡ್ಯವನ್ನು ಮಾತ್ರ ಬಿಡಬಾರ್ದು. ಅಲ್ಲ, ಡೌಟ್ ನಿಮ್ಮಲ್ಲಿದೆ, ನನಗೇನಿಲ್ಲ. ಅಲ್ಲ, BJP ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಬಟ್ BJP ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೋರಾಟ. ನನಗೆ ವಿಶ್ವಾಸ ಇದೆ. ನೋಡಿ, ಎಲ್ಲರೂ ಈಗ ಮೊದಲಕ್ಕಿಂತಲೂ ಈಗ